ಯಂಗ್ ಪೇರೆಂಟ್ಸು ಪೇರೆಂಟಿಂಗ್ ಹೆಂಗಿದೆ ಅಂತಂದರೆ ಮಕ್ಕಳನ್ನ ಮೈಕ್ರೋ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂತ ನೋಡ್ತಾರೆ. ಸೊ ಪ್ರತಿಯೊಂದರಲ್ಲೂ ಪರ್ಫೆಕ್ಟ್ ಆಗಿರಬೇಕು. ಪ್ರತಿಯೊಂದು ಅಂದರೆ ಎಲ್ತ್ ವೈಸು, ಸ್ಟಡೀಸ್ ವೈಸು, ಡಿಸಿಪ್ಲಿನ್ ವೈಸು ಎಲ್ಲದರಲ್ಲೂ ಪ್ರಾಪರಾಗಿ ಪರ್ಫೆಕ್ಟ್ ಆಗಿರಬೇಕು ಅಂತ ನೋಡ್ತಾರೆ. ಸೊ ಹಂಗಾಗ್ಬಿಟ್ಟು ಈ ಟೈಮ್ಗೆ ಇದನ್ನೇ ತಿನ್ನಬೇಕು, ಡಯಟ್ ಇಷ್ಟೇ ಫಾಲೋ ಮಾಡಬೇಕು, ಈ ಫುಡ್ಡೇ ತಿನ್ನಬೇಕು ಅಂತ ಈಗೀಗ ಯಂಗ್ ಪೇರೆಂಟ್ಸು ಮಕ್ಕಳ ಮೇಲೆ ಅವರ ಒಂದು ರೂಲ್ಸ್ ಏನಿದೆ ಅದನ್ನು ಮಕ್ಕಳ ಮೇಲೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಮಗು ನ್ಯಾಚುರಲಾಗಿ ಒಂದು ಪ್ರಾಜೆಕ್ಟನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದ್ರ ಮೇಲೆ ನಾವು ಮೈಕ್ರೋ ಬ್ಯಾಲೆನ್ಸ್ ಮಾಡಿ ಪ್ರತಿಯೊಂದು ಹಿಂಗೆ ಆಗಬೇಕು ಅಂತ ಹೋದವಾಗ ಅದು ವರ್ಕೌಟ್ ಆಗುತ್ತೆ. ಬಟ್ ಮಗು ಒಂದು ಪ್ರಾಜೆಕ್ಟ್ ಅಲ್ಲ, ಮಗು ಹ್ಯೂಮನ್ ಬೀಯಿಂಗ್ ಅದು. ಸೊ ಅದರದ್ದೇ ವೇ ಆಫ್ ಥಿಂಕಿಂಗ್ ಇರುತ್ತೆ, ಅದರದ್ದೇ ಲಾಜಿಕ್ ಥಿಂಗ್ಸ್ ಇರ್ತವೆ, ಅದರದ್ದೇ ಆದಂಥ ಆಸೆಗಳಿರ್ತವೆ, ಏಮ್ಸ್ ಇರ್ತವೆ. ಇವುಗಳನ್ನ ಆದಷ್ಟು ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಮತ್ತು ಮಗುಗೆ ಕೆಲವು ಲೈಕ್ಸ್ ಇರ್ತವೆ, ಮತ್ತು ಕೆಲವು ಅದು ಕಂಫರ್ಟಬಲ್ ಇರಲ್ಲ ನೀವು ಹೇಳೋದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್ ಫುಡ್ಡಲ್ಲೇ ತಗೊಳ್ಳೋಣ. ಅದಕ್ಕೇನೋ ಒಂದು ಫುಡ್ ಇಷ್ಟ ಆಗಲ್ಲ ಅಂತಂದರೆ ಇದು ನಿನಗೆ ಒಳ್ಳೆಯದು, ನೀನು ತಿನ್ನಲೇಬೇಕು ಅಂತ ಅದ್ರ ಮೇಲೆ ಪ್ರೆಷರ್ ಹಾಕಿ ತಿನ್ನಿಸೋದ್ರಿಂದ ಒಂದು ಸರಿ ಓಕೆ, 2 ಸರಿ ಓಕೆ, 3ನೇ ಸರಿಯಿಂದ ಮಗು ಲಾಜಿಕಾಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಇನ್ ಕೇಸು ಪೇರೆಂಟ್ಸು ಅದರಲ್ಲಿ ಏನಾದರೂ ಸ್ಟ್ರಿಕ್ಟ್ ಆಗಿತ್ತು ಅಂತಂದರೆ ಮಕ್ಕಳು ಅದನ್ನು ವಾಪಸ್ ಹೇಳಲಿಕ್ಕೆ ಆಗದೆ ಅದನ್ನು ಸಪ್ರೆಸ್ ಆಗ್ತಾರೆ. ಮತ್ತು ಸೊ ಇದು ನಿಧಾನಕ್ಕೆ ಬೆಳೀತಾ 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 ಇವರು ಅಡಲ್ಟ್ಸ್ ಆದವಾಗ್ಲೂ ಕೆಲವೊಂದೆಲ್ಲ ಸಪ್ರೆಷನ್ಸು ಮೆಂಟಲ್ ಇಶ್ಯೂಸು ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಆದಷ್ಟು ಅಫ್ಕೋರ್ಸ್ ಪೇರೆಂಟ್ಸು ಮಕ್ಕಳದು ಒಳ್ಳೆಯದಕ್ಕೋಸ್ಕರನೇ ಎಲ್ಲ ರೂಲು ಮಾಡ್ತಾರೆ ಅಥವಾ ಎಲ್ಲ ಕೇರು ತಗೋತಾರೆ. ಆದರೆ ಮಗುದೂ ವರ್ಷನೂ ಒಂದು ಸಾರಿ ನೋಡಿ, ಮಗುನೂ ಯಾವುದಕ್ಕೆ ಕಂಫರ್ಟಬಲ್ ಆಗಿದೆ ಒಂದು ಸರಿ ನಿಮ್ಮ ಮಾತು ಅದಕ್ಕೆ ತಿಳಿ ಹೇಳಿ, ನಿಮ್ಮ ವರ್ಷನೂ ತಿಳಿ ಹೇಳಿ, ಮತ್ತು ಮಗು ಅದರ ವರ್ಷನೂ ಕೇಳಿಸ್ಕೊಂಡು ಆದಷ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.